Hello dear students, today we are going to discuss about the third unit of your fifth semester syllabus, that is SQL. It is nothing but structured query language. In the short form we can say that SQL. So in previous class what we have discussed? We have discussed about the database management system. So related that only this SQL includes database ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಥರ್ಡ್ ಯೂನಿಟ್ ಯಾವುದ್ರಿ ಇದು? ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಸೊ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತಂದ್ರೇನು? ಸೊ ನಾವಿವಾಗಲೇ ಪ್ರೀವಿಯಸ್ ಕ್ಲಾಸಲ್ಲಿ ರಿಲೇಷ್ನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ SQL ಅನ್ನೋದು ಒಂದು application software. So this is also database management system application software. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು RDBMS ಅಂದರೆ ರಿಲೇಷ್ನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಎಕ್ಸಾಂಪಲ್ಸು ಅಂತಂದರೆ SQL, ಒರಾಕಲ್, MySQL. ನಾನು ಆವಾಗಲೇ ಹೇಳಿದಾಗೆ ಇವೆಲ್ಲ ಎಕ್ಸಾಂಪಲ್. ಸೊ ಇವೆಲ್ಲ ಡೇಟಾಬೇಸಲ್ಲಿ ಪರ್ಫಾರ್ಮ್ ಆಗ್ತಿರ್ತವೆ. ಸೊ ವಾಟ್ ಈಸ್ ಮೀನ್ ಬೈ SQL ಅಂತಂದರೆ ಏನು? ಡೇಟಾಬೇಸಲ್ಲಿ SQL ಹೇಗೆ ವರ್ಕ್ ಆಗುತ್ತೆ ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ದ್ಯಾಟ್ SQL? ವಾಟ್ ಡು ಯು ಮೀನ್ ಬೈ SQL ಅಂದ್ರೆ ಏನು ಅಂತ ಎಕ್ಸಾಮಲ್ಲಿ ಕೇಳಿದಾಗ ಏನು ಬರೀಬೇಕು? SQL is a structured query language which is a computer language for storing, manipulating and retrieving data stored in a relational database. So SQL ಅಂತಂದ್ರೆ ಏನ್ರಿ? It is a structured query language. So SQL long form structured query language, which is a computer language. So this is a one type of application software used in a database management system. So this is also one type of computer language for storing. It helps to store the data, manipulating the data and retrieving the data stored in a relational database. ಸೊ ರಿಲೇಷನ್ ಡೇಟಾಬೇಸಲ್ಲಿ ಏನು ಒಂದು ಡೇಟಾ ಇನ್ಫಾರ್ಮೇಷನ್ಸ್ ಡೇಟಾ ಸೇವ್ ಆಗುತ್ತೋ ಅದನ್ನು ನಾವು SQL ಒಂದು ಡೇಟಾಬೇಸ್ SQL ಒಂದು ಅಪ್ಲಿಕೇಶನ್ನಲ್ಲಿ ಆ ಒಂದು SQL ಹೆಲ್ಪ್ ಥ್ರೂ ಏನು ಮಾಡ್ತೀವಿ ನಾವು ಡೇಟಾನ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಕಾಲಮ್ ವೈಸ್, ರೋ ವೈಸ್ ಡೇಟಾನ ಇನ್ಸರ್ಟ್ ಮಾಡ್ತಾ ಹೋಗಬೇಕು ಅಂದರೆ SQL ಅನ್ನೋ ಒಂದು ಸಾಫ್ಟ್ವೇರ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು SQLನಲ್ಲಿ ನಾವು ತುಂಬಾ ರೋಸ್ನ ಕಾಲಮ್ಸ್ನ ಅಪ್ಡೇಟ್ ಮಾಡ್ಬೋದು, ಡೇಟಾನ ಇನ್ಸರ್ಟ್ ಮಾಡ್ಬೋದು. ಮತ್ತು ಈ ಒಂದು SQLನಿಂದ ಅಂದರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಿಂದ ನಾವು ಡೇಟಾಬೇಸ್ ರಿಲೇಷನ್ಶಿಪ್ ಇನ್ ಡೇಟಾಬೇಸ್ ಅಂದರೆ ಡೇಟಾಬೇಸಲ್ಲಿ ರಿಲೇಷನ್ಶಿಪ್ ಹೇಗಿದೆ ಅನ್ನೋದನ್ನು ಈ ಒಂದು SQLನೂ ಸಹ ನಾವು ತಿಳ್ಕೊಳ್ಬೋದು. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೋ ಆ್ಯಸ್ ಇಟ್ ಈಸ್ SQL ಕೂಡ ಹಾಗೆ ವರ್ಕ್ ಆಗುತ್ತೆ. ಬಟ್ SQL ಅನ್ನೋದು ಒಂದು ಸಾಫ್ಟ್ವೇರ್. ಸೊ ಸಪ್ರೇಟ್ ಸಾಫ್ಟ್ವೇರ್ ಫಾರ್ RDBMS ಆರ್ DBMS. ಸೊ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಸಪ್ರೇಟ್ ಸಾಫ್ಟ್ವೇರ್ ಆಗಿ ನಾವು SQLನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈ SQLಗೆ ತಕ್ಕನಾಗೆ MySQL, ಒರಾಕಲ್, Sybase, Informix. So these are the examples of some other databases. So this SQL lets you access and manipulate databases. ನಾನು ಆವಾಗಲೇ ಹೇಳಿದಾಗೆ ಈ ಒಂದು SQL ನಮಗೆ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಮತ್ತು ಆ ಟೇಬಲಲ್ಲಿ ಇನ್ಸರ್ಟ್ ಮಾಡಲಿಕ್ಕೆ ಈ ಒಂದು ಸಾಫ್ಟ್ವೇರು ತುಂಬಾ ಹೆಲ್ಪ್ ಆಗುತ್ತೆ. SQL ಬಿಕಮ್ ಅ ಸ್ಟ್ಯಾಂಡರ್ಡ್ ಆಫ್ ಅಮೇರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಇನ್ 1986. ಸೊ ANSI ಅಂತಂದರೆ ಏನು ಅಂದರೆ ಅಮೇರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಇನ್ 1986 ಆ್ಯಂಡ್ ಆಫ್ ದಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಇನ್ 1987. This is also one of the important points, students. Please make a note of it. So SQL ಅಂತಂದ್ರೇನು? SQL is a application software used for storing, manipulating and retrieving data stored in a relational database. ಸೊ SQL ಅಂತಂದ್ರೆ ಏನು ಅಂತ ಜಾಸ್ತಿ ಸರ್ತಿ ಎಕ್ಸಾಮಲ್ಲಿ ಕೇಳಿದ್ದಾರೆ. SQL ಅಂತಂದ್ರೆ ಏನು? SQL is a structured query language which is a separate software application which is used for storing, manipulating and retrieving data stored in a relationship database.
So this is called what? SQL. For example of related SQL is MySQL, MyAccess, Oracle, Cbase, Informix, etc. So you should mention these as a related examples of SQL. And what are the features of SQL? So SQL ಅಂದ್ರೆ ಏನು ಅಂತ ನಮಗೆ ಗೊತ್ತಾಯಿತು. So what are the features of SQL? High performance. So what are the features of SQL? ಫೀಚರ್ಸ್ ಅಲ್ಲಿ ಹೈ ಪರ್ಫಾರ್ಮೆನ್ಸ್ ಅನ್ನೋದು ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಒನ್ ಫೀಚರ್ಸ್. ಫಸ್ಟ್ ಫೀಚರ್ ಯಾವುದ್ರಿ? ಹೈ ಪರ್ಫಾರ್ಮೆನ್ಸ್. ಸೊ ಎಸ್ ಕ್ಯೂ ಎಲ್ ಪ್ರೊವೈಡ್ಸ್ ಹೈ ಪರ್ಫಾರ್ಮೆನ್ಸ್ ಪ್ರೋಗ್ರಾಮಿಂಗ್ ಕೆಪಾಬಿಲಿಟಿ ಫಾರ್ ಹೈಲಿ ಟ್ರಾನ್ಸಾಕ್ಷನಲ್ ಹೆವಿ ವರ್ಕ್ಲೋಡ್ ಆ್ಯಂಡ್ ಹೈ ಯೂಸೇಜ್ ಡೇಟಾಬೇಸ್ ಸಿಸ್ಟಮ್. ಎಸ್ ಕ್ಯೂ ಎಲ್ ಪ್ರೋಗ್ರಾಮಿಂಗ್ ಗಿವ್ಸ್ ವೇರಿಯಸ್ ವೇಸ್ to describe the data more analytically. ಸೊ ಹೈ ಪರ್ಫಾರ್ಮೆನ್ಸ್ ಎಸ್ ಕ್ಯೂ ಎಲ್ ಅದಕ್ಕೆ ಹೆಲ್ಪ್ ಆಗುತ್ತೆ ನಮಗೆ. ಎಸ್ ಕ್ಯೂ ಎಲ್ಲು ಹೈ ಪರ್ಫಾರ್ಮೆನ್ಸ್ ಇದೆ. ಸೊ ಹೈ ಪರ್ಫಾರ್ಮೆನ್ಸಿಗೆ ಯೂಸ್ ಆಗುತ್ತೆ. ಸೊ ಸ್ಪೀಡಾಗಿ ವರ್ಕ್ ಆಗಲಿಕ್ಕೆ. ಸೊ ಡೇಟಾ ಇನ್ಫಾರ್ಮೇಷನ್ ತೊಗೊಂಡ ತಕ್ಷಣ ಎಷ್ಟೇ ಡೇಟಾ ಆಗಲಿ, ಎಷ್ಟು ಡೇಟಾ ಹೆಚ್ಚಿಗೆ ಆಗುತ್ತೋ ಹಾಗೆ ಸ್ಪೀಡ್ ಕೂಡ ಹೆಚ್ಚಿಗೆ ಆಗಬೇಕು. ಸೊ ಕೆಲವೊಂದಿಷ್ಟು ಒಂದು ಸಾಫ್ಟ್ವೇರಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ. ಹೇಗೆ ಡೇಟಾ ಅಥವಾ ಇನ್ಫಾರ್ಮೇಷನ್ ಹೆಚ್ಚಿಗೆ ಆಗ್ತಾ ಹೋಗುತ್ತೋ ಹಾಗೆ ಈ ಒಂದು ಡೇಟಾಬೇಸಲ್ಲಿ ಸ್ಪೀಡ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಹೈ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಹೈ ಅವೈಲಬಿಲಿಟಿ. ಎಸ್ ಕ್ಯೂ ಎಲ್ ಇಸ್ ಅ ಕಂಪ್ಯಾಟಿಬಲ್ ವಿತ್ ದ ಡೇಟಾ ಬೇಸಸ್ ಲೈಕ್ MS Access, Microsoft SQL Server, MySQL, Oracle Database, SAP, ಎಟ್ಸೆಟ್ರಾ. ಸೊ ಹೈ ಅವೈಲಬಿಲಿಟಿ ಅಂತಂದರೆ ಸೊ ಈ ಒಂದು ಎಸ್ ಕ್ಯೂ ಎಲ್ ಡೇಟಾಬೇಸ್ ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಸೊ ಮೈಕ್ರೋಸಾಫ್ಟಲ್ಲಿ ಕೂಡ ಎಸ್ ಕ್ಯೂ ಎಲ್ ಸರ್ವರ್ ಇದೆ. ಸೊ ಈ ಒಂದು MS Accessಲ್ಲಿ ಕೂಡ ಇದೆ, MySQL ಕೂಡ ಇದೆ. ಸೊ ಈ ಒರಾಕಲ್ ಡೇಟಾಬೇಸಸ್ ಮತ್ತು ಪಾರ್ ಸರ್ವರ್ ಡೇಟಾಬೇಸಸ್ ಇವೆಲ್ಲ ಓಲ್ಡ್ ವರ್ಷನ್ ಡೇಟಾಬೇಸಸ್. ಸೊ ನ್ಯೂ ವರ್ಷನ್ ಡೇಟಾಬೇಸಸ್ ಏನಪ್ಪ ಅಂದರೆ ಎಸ್ ಕ್ಯೂ ಎಲ್ ಇಸ್ ಅ ಕಂಪ್ಯಾಟಿಬಲ್ ವಿತ್ ದ ಡೇಟಾಬೇಸಸ್ ಲೈಕ್ MS Access, MS Access, MS Excel field. So these are the servers of SQLs. So it has a more high availability in the society. Next, scalability and flexibility. SQL provides scalability and flexibility. It is very easy to create new tables and previously created or not used tables can be dropped or deleted in a database. ಸೊ ಈ ಒಂದು ಡೇಟಾಬೇಸಸಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರೀವಿಯಸ್ ಡೇಟಾಬೇಸಸಲ್ಲಿ ಅಂದರೆ ರಿಲೇಷನಲ್ ಡೇಟಾಬೇಸಸಲ್ಲಿ ಯಾವುದಾದ್ರೂ ಒಂದು ಈ ಥರ ಎಸ್ ಕ್ಯೂ ಎಲ್ ಅಥವಾ ಪಾರ್ ಸರ್ವರ್ ಯಾವುದಾದ್ರೂ ಒಂದು ಡೇಟಾಬೇಸ್ ಸಪೋರ್ಟ್ ಮಾಡಲಿಲ್ಲ ಅಂದರೆ ಆ ಒಂದು ಡೇಟಾಬೇಸಲ್ಲಿ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂದರೆ ನಾವು ಕಾಲಮ್ ಎಡಿಷನ್ ಮಾಡೋದಾಗಲಿ ಡಿಲೀಟ್ ಮಾಡೋದಾಗಲಿ ಆಪ್ಷನ್ ಇರೋದಿಲ್ಲ. ಬಟ್ ಈ ಒಂದು ಎಸ್ ಕ್ಯೂ ಎಲ್ ಸಾಫ್ಟ್ವೇರಲ್ಲಿ ಏನಿರುತ್ತೆ ಅಂತಂದರೆ ಈ ಒಂದು ಎಸ್ ಕ್ಯೂ ಎಲ್ ಸಾಫ್ಟ್ವೇರಲ್ಲಿ ಎಡಿಷನ್ ಮಾಡ್ಬೋದು, ಕಾಲಮ್ ಎಡಿಷನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಸೊ ನ್ಯೂ ಟೇಬಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈ ಥರ ಎಲ್ಲ ಫೆಸಿಲಿಟೀಸು ಈ ಒಂದು ಎಸ್ ಕ್ಯೂ ಎಲ್ ಡೇಟಾಬೇಸಲ್ಲಿ ಇರುತ್ತೆ. ರೋಬಸ್ಟ್ ಟ್ರಾನ್ಸಾಕ್ಷನಲ್ ಸಪೋರ್ಟ್ ಮೀನ್ಸ್ ವಾಟ್? ವಿತ್ ಎಸ್ ಕ್ಯೂ ಎಲ್ ಪ್ರೋಗ್ರಾಮಿಂಗ್ ಕ್ಯಾನ್ ಹ್ಯಾಂಡಲ್ ಲಾರ್ಜ್ ರೆಕಾರ್ಡ್ಸ್ ಆ್ಯಂಡ್ ಮ್ಯಾನೇಜ್ ನ್ಯೂಮರಸ್ transactions. What is the robust transactional support? ರೋಬಸ್ಟ್ ಟ್ರಾನ್ಸಾಕ್ಷನಲ್ ಸಪೋರ್ಟ್ ಅಂದರೆ ರೋಬಸ್ಟ್ ಅಂದರೆ ಸ್ಪೀಡ್ ಟ್ರಾನ್ಸಾಕ್ಷನಲ್ ಸಪೋರ್ಟ್. ಸೊ ಏನಾದರೂ ಒಂದು ಡೇಟಾಬೇಸ್ಗೆ ಸಪೋರ್ಟ್ ಮಾಡಬೇಕು ಅಂದರೆ ಎಸ್ ಕ್ಯೂ ಎಲ್ ಡೇಟಾಬೇಸ್ ಹೇಗೆ ಸಪೋರ್ಟ್ ಮಾಡುತ್ತೆ ಒಂದು ಸಿಸ್ಟಮ್ಗೆ ಅಥವಾ ಒಂದು ಸರ್ವರ್ಗೆ ಅಂತಂದರೆ ಈ ಒಂದು ಲಾರ್ಜ್ ರೆಕಾರ್ಡ್ಸ್ ಆಗಿರ್ಬೋದು. ನಾನು ಆವಾಗಲೇ ಹೇಳಿದಾಗೆ ಜಾಸ್ತಿ ಡೇಟಾ ಬಂದಾಗೆ ಕೆಲವೊಂದಿಷ್ಟು ಅಪ್ಲಿಕೇಶನ್ ಸ್ಪೀಡ್ ಆಗೋದಿಲ್ಲ. ಬಟ್ ಇದರಲ್ಲಿ ಹಾಗಲ್ಲ. ಲಾರ್ಜ್ ರೆಕಾರ್ಡ್ಸ್ ಹೇಗಾಗುತ್ತೋ ಹಾಗೆಯೇ ನ್ಯೂಮರಸ್ ಟ್ರಾನ್ಸಾಕ್ಷನ್ಸ್ ಹೇಗಾಗುತ್ತೋ ಹಾಗೆಯೇ ಸ್ಪೀಡ್ ವರ್ಕೌಟ್ ಆಗುತ್ತೆ. ಟ್ರಾನ್ಸಾಕ್ಷನ್ ಸಪೋರ್ಟ್ ಕೊಡುತ್ತೆ. ಸೊ ದಿಸ್ ಇಸ್ ದ ಒನ್ ಆಫ್ ದ ಅಡ್ವಾಂಟೇಜಸ್ ಆ್ಯಂಡ್ ಫೀಚರ್ಸ್ ಆಫ್ SQL. High security. It is very easy to provide permissions on tables, procedures and views. Hence SQL gives a security to your data. ಸೊ ಒಂದು ಪರ್ಟಿಕ್ಯುಲರ್ ಡೇಟಾಗೆ ಆಯಾ ಒಂದು ಆಯಾಮದಲ್ಲಿ ಏನಿರುತ್ತೆ ಸೆಕ್ಯೂರಿಟೀಸ್ ಇರುತ್ತೆ. ಸೊ ಒಂದು ಇವಾಗ ಒಂದು ಎಂಪ್ಲಾಯಿ ಬಗ್ಗೆ ಅವ್ರದ್ದು ಪರ್ಸ್ನಲ್ ಬಯೋಡೇಟಾ ಅಥವಾ ಡೀಟೇಲ್ಸ್ ಬಗ್ಗೆ ಪರ್ಸ್ನಲ್ ಟೇಬಲ್ ಇರುತ್ತೆ. ಆ ಒಂದು ಡೇಟಾ ಪರ್ಸನ್ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವನದು ಒಂದು ಡೇಟಾ ಬರುತ್ತೆ. ಸೊ ಆ ಡೇಟಾ ಬರಲಿಕ್ಕೆ ಏನಾಗುತ್ತೆ ಈ ಒಂದು ಹೈ ಸೆಕ್ಯೂರಿಟಿ
ಸೊ ಹೈ ಸೆಕ್ಯೂರಿಟಿ ಇದ್ದಾಗ ಡೇಟಾ ಎಲ್ಲರಿಗೂ ತೋರಿಸುವುದಿಲ್ಲ. ಸೊ ಅಡ್ಮಿನಿಸ್ಟ್ರೇಟರ್ಗೆ ಮಾತ್ರ ತೋರಿಸುತ್ತೆ. ಸೊ ಈ ಒಂದು ಸೆಕ್ಯೂರ್ಡ್ ಆಗಿಡಲಿಕ್ಕೆ ಈ ಒಂದು ಹೈ ಸೆಕ್ಯೂರಿಟಿ ಎಸ್ ಕ್ಯೂ ಎಲ್ಲಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಕಾಂಪ್ರಹೆನ್ಸಿವ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಎಸ್ ಕ್ಯೂ ಎಲ್ ಈಸ್ ಯೂಸ್ಡ್ ಬೈ ಮೆನಿ ಪ್ರೋಗ್ರಾಮರ್ಸ್ ಟು ಪ್ರೋಗ್ರಾಮ್ ಆ್ಯಪ್ಸ್ ಟು ಎಕ್ಸಿಸ್ಟ್ ಡೇಟಾಬೇಸ್. ನೋ ಮ್ಯಾಟರ್ ವಾಟ್ ಈಸ್ ದ ಸೈಜ್ ಆಫ್ ಆನ್ ಆರ್ಗನೈಸೇಷನ್, ಎಸ್ ಕ್ಯೂ ಎಲ್ ವರ್ಕ್ಸ್ ಫಾರ್ ಎವ್ರಿ ಸ್ಮಾಲ್ ಆರ್ ಲಾರ್ಜ್ ಆರ್ಗನೈಸೇಷನ್. ಸೊ ಈ ಒಂದು ಕಾಂಪ್ರಹೆನ್ಸಿವ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂತಂದ್ರೆ ಏನು? ಸೊ ಎಸ್ ಕ್ಯೂ ಎಲ್ನ ಎಲ್ಲ ಒಂದು ಸಿಸ್ಟಮಲ್ಲೂ ಯೂಸ್ ಮಾಡ್ತಾರೆ. ಬಿಕಾಸ್ ಇಟ್ ಹ್ಯಾಸ್ ಅ ಲಾರ್ಜ್ ಕೆಪಾಸಿಟಿ ಸ್ಟೋರೇಜ್ ವಿತ್ ಅ ಸ್ಮಾಲ್ ಕೆಪಾಸಿಟಿ ಸ್ಟೋರೇಜ್ ಆಲ್ಸೋ. ಸೊ ಕೆಲವೊಬ್ಬರು ಸ್ಮಾಲ್ ಡೇಟಾನ ಸ್ಟೋರ್ ಮಾಡಲಿಕ್ಕೂ ಸಹ ಈ ಒಂದು ಎಸ್ ಕ್ಯೂ ಎಲ್ ಸರ್ವರ್ನ ಯೂಸ್ ಮಾಡ್ತಾರೆ, ಎಸ್ ಕ್ಯೂ ಎಲ್ ಡೇಟಾಬೇಸ್ನ ಯೂಸ್ ಮಾಡ್ತಾರೆ. ಹಾಗೆಯೇ ಲಾರ್ಜ್ ಡೇಟಾಬೇಸಸ್ನ ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡಲಿಕ್ಕೂ ಸಹ ಈ ಒಂದು ಎಸ್ ಕ್ಯೂ ಎಲ್ನ ತುಂಬಾ ಯೂಸ್ ಮಾಡ್ತಾರೆ. ಸೊ ಸ್ಮಾಲ್ ಆಗಿ ಯೂಸ್ ಮಾಡಿದ್ರೂ ಅಥವಾ ಲಾರ್ಜ್ ಆಗಿ ಯೂಸ್ ಮಾಡಿದ್ರೂ ಈ ಒಂದು ಎಸ್ ಕ್ಯೂ ಎಲ್ ಕಂಫರ್ಟಬಲ್ ಆಗಿ ವರ್ಕ್ ಮಾಡುತ್ತೆ. ಸೊ ಇಟ್ ಸಪೋರ್ಟ್ಸ್ ಲಾರ್ಜರ್ ಆ್ಯಂಡ್ ರೋಬಸ್ಟ್ ಟ್ರಾನ್ಸಾಕ್ಷನಲ್ ಸಪೋರ್ಟ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. Next, management is SQL is used in almost every relational database management system. Select, create, insert, drop, update, delete are the standard and common SQL commands that helps us to manage a large amount of data from the database very quickly and efficiently. So what is that? ಮ್ಯಾನೇಜ್ಮೆಂಟ್. ಸೊ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಪರ್ಸನ್ ಡೇಟಾಬೇಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಆವಾಗ ಕ್ರಿಯೇಟ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು, ಆ ಒಂದು ಪರ್ಸನ್ ಡೇಟಾನ ಕ್ರಿಯೇಟ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು, ಮತ್ತು ಪಿಕ್ಚರ್ನ ಎಡಿಟ್ ಮಾಡ್ಬೋದು. ನೆಕ್ಸ್ಟು ಡ್ರಾಪ್ ಮಾಡ್ಬೋದು, ಡ್ರಾಪ್ ಅಂದರೆ ಕಟ್ಔಟ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಹೀಗೆ ಒಂದು ಬಹಳ ವಿಧಗಳಲ್ಲಿ ಆಪ್ಷನ್ಸ್ಗಳನ್ನು ಇದು ಕೊಟ್ಟಿರುತ್ತೆ. ಸೊ ಇದಕ್ಕೆ ನಾವು ಮ್ಯಾನೇಜ್ಮೆಂಟ್ ಈಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಓಪನ್ ಸೋರ್ಸ್. ವಾಟ್ ಈಸ್ ಮೀನ್ ಬೈ ಓಪನ್ ಸೋರ್ಸ್? ಓಪನ್ ಸೋರ್ಸ್ ಅಂತಂದ್ರೆ ಏನ್ರಿ? ಎಸ್ ಕ್ಯೂ ಎಲ್ ಈಸ್ ಆ್ಯನ್ ಓಪನ್ ಸೋರ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಾರ್ ಬಿಲ್ಡಿಂಗ್ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಆಲ್ ದೀಸ್ ಫೀಚರ್ಸ್ ಆಫ್ ಎಸ್ ಕ್ಯೂ ಎಲ್ ಮೇಕ್ ಇಟ್ robust and primary language for many organization to manages their large database. ಸೊ ಓಪನ್ ಸೋರ್ಸ್ ಅಂತಂದರೆ ಎಸ್ ಕ್ಯೂ ಎಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಕಡೆ ಸಿಗುತ್ತೆ. ಸೊ ಅದನ್ನು ನಾವು ಯಾವ ಸಿಸ್ಟಮ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ಯಾವ ಸಿಸ್ಟಮ್ ಬೇಕಾದ್ರೂ ಇದನ್ನು ಎಸ್ ಕ್ಯೂ ಎಲ್ ಡೇಟಾಬೇಸಸನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಅದರಿಂದ ಇದನ್ನು ಓಪನ್ ಸೋರ್ಸ್ ಅಂತಲೂ ಹೇಳಲಾಗುತ್ತೆ. So these are the features of structured query languages. So ನೆಕ್ಸ್ಟು ಎಸ್ ಕ್ಯೂ ಎಲ್ ಬಗ್ಗೆ ಮತ್ತೇನು ಕೇಳ್ತಾರೆ ಅಂತಂದರೆ, ವಾಟ್ ಆರ್ ದ ಕಂಪೋನೆಂಟ್ಸ್ ಆಫ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಸೊ ಕಂಪೋನೆಂಟ್ಸ್ ಆಫ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತಂದರೆ ಡಿ ಎಮ್ ಎಲ್, ಡಿ ಡಿ ಎಲ್, ಡಿ ಸಿ ಎಲ್, ಟಿ ಸಿ ಎಲ್, ಡಿ ಕ್ಯೂ ಎಲ್. ಸೊ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡಿದ ಹಾಗೆ ಪ್ರೀವಿಯಸ್ ಕ್ಲಾಸಲ್ಲಿ ಡೇಟಾಬೇಸ್ ಲ್ಯಾಂಗ್ವೇಜಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಅದೇ ಆನ್ಸರ್ನ ಇದಕ್ಕೂ ಬರೆದ್ರೆ ನಡೆಯುತ್ತೆ. ಸೊ ಅಂದರೆ ಬೋತ್ ಆರ್ ದ ಸೇಮ್, ಬಿಕಾಸ್ ಎಸ್ ಕ್ಯೂ ಎಲ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಡೇಟಾಬೇಸ್. ಸೊ ಎಸ್ ಕ್ಯೂ ಎಲ್ ಅನ್ನೋದು ಒನ್ ಟೈಪ್ ಆಫ್ ಡೇಟಾಬೇಸ್ ಆಗಿರೋದ್ರಿಂದ, ಸೊ ಡೇಟಾಬೇಸ್ ಲ್ಯಾಂಗ್ವೇಜಸ್ ಬಗ್ಗೆ ಏನು ಡಿಸ್ಕಷನ್ ಮಾಡಿದ್ವೋ ಪ್ರೀವಿಯಸ್ ಕ್ಲಾಸಲ್ಲಿ, ಅದೇ ಆನ್ಸರ್ನ ಅದೇ ಒಂದು ಡಿ ಎಮ್ ಎಲ್ ಅಂದರೆ ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್, ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ಏನಿದೆಯಲ್ಲ, ಸೊ ಆ ಪೂರ್ತಿ ಎಕ್ಸ್ಪ್ಲನೇಷನ್ನ ಈ ಒಂದು ಡೇಟಾ ಬೇಸ್ ಅಂದರೆ ವಾಟ್ ಆರ್ ದ ಕಂಪೋನೆಂಟ್ಸ್ ಆಫ್ ಎಸ್ ಕ್ಯೂ ಎಲ್ ಅಂತ ಕೇಳಿದಾಗ ಈ ಒಂದು ಆನ್ಸರ್ನ ಬರೀಬೇಕು. ರಿಪೀಟೆಡ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್. ಸೊ ಆ ಒಂದು ಡಿಫ್ರೆಂಟ್ ಡೇಟಾ ಬೇಸ್ ಲ್ಯಾಂಗ್ವೇಜಸ್ ಅಂತ ಕೇಳಿದ್ರೂ ಅದೇ ಆನ್ಸರ್ ಬರೀಬೇಕು. ಕಂಪೋನೆಂಟ್ಸ್ ಆಫ್ ಎಸ್ ಕ್ಯೂ ಎಲ್ ಅಂತ ಕೇಳಿದ್ರೂ ಇದೇ ಆನ್ಸರ್ ಬರೀಬೇಕು. ಸೊ ಕಂಪೋನೆಂಟ್ಸ್ ಆಫ್ ಎಸ್ ಕ್ಯೂ ಎಲ್ ಅಂತ ಕೇಳಿದ್ರೆ ಎಸ್ ಕ್ಯೂ ಎಲ್ ಕಮಾಂಡ್ಸ್ ಆರ್ ಡಿವೈಡೆಡ್ ಇಂಟು 5 ಕ್ಯಾಟಗರೀಸ್ ಅಂತ ಹಾಕಿ ಈ ಡೈಗ್ರಾಮ್ ಹಾಕಿ ಏನು ಮಾಡಿ, ಒಂದು ಪ್ರೀವಿಯಸ್ ಕ್ಲಾಸಲ್ಲೂ ಪ್ರೀವಿಯಸ್ ಯೂನಿಟಲ್ಲಿ ನಾನೇನು ಡೈಗ್ರಾಮ್ ಹಾಕಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನೋ ಅದನ್ನು ನೀವು ಈ ಒಂದು ಕ್ವೆಶನ್ಗೂ ಕೂಡ ಆನ್ಸರ್ ಬರೀಬೇಕು. ಸೊ ಬೋತ್ ಕ್ವೆಶನ್ಸ್ ಆರ್ ಸೇಮ್. ಸೊ ಯು ಶುಡ್ ರೈಟ್ ಓನ್ಲಿ ಒನ್ಸ್ ಆ್ಯಸ್ ಅ ಆನ್ಸರ್.
ಸೊ ಎರಡೂ ಕ್ವೆಶನ್ ಕೂಡ ಸೇಮ್ ಆಗೇ ಇರುತ್ತೆ, ಅದನ್ನು ಡಿಫ್ರೆಂಟ್ ಟೈಪ್ ಆಗಿ ಕೇಳಿರ್ತಾರೆ ಅಷ್ಟೇ. ಬಿಕಾಸ್ ಎಸ್ ಕ್ಯೂ ಎಲ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಡೇಟಾ ಬೇಸ್ ಆಗಿರೋದ್ರಿಂದ ಎರಡೂ ಆನ್ಸರ್ನ ಸೇಮ್ ಬರಿಬೇಕು. ಸೊ ಕಂಪೋನೆಂಟ್ಸ್ ಆಫ್ ಎಸ್ ಕ್ಯೂ ಎಲ್ ಅಂದರೂ ಒಂದೇ, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಬೇಸ್ ಲ್ಯಾಂಗ್ವೇಜಸ್ ಅಂತಂದರೂ ಒಂದೇ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್, ನೆಕ್ಸ್ಟ್ ಟಾಪಿಕ್ ಏನ್ರಿ, ಎಕ್ಸ್ಪ್ಲೇನ್ ದಿ ಡೇಟಾ ಟೈಪ್ಸ್ ಯೂಸ್ಡ್ ಇನ್ ಎಸ್ ಕ್ಯೂ ಎಲ್. ಸೊ ಎಸ್ ಕ್ಯೂ ಎಲ್ಲಿ ಡೇಟಾ ಟೈಪ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಎಕ್ಸಾಮಲ್ಲಿ ಇದನ್ನ ಕೇಳ್ತಾ ಇರ್ತಾರೆ. ಸೊ ಡೇಟಾ ಟೈಪ್ಸ್ ಅಂದ್ರೇನು, ಒಂದು ಎಸ್ ಕ್ಯೂ ಎಲ್ಲಿ ಡೇಟಾ ಟೈಪ್ಸ್ ಹೇಗೆ ಯೂಸ್ ಆಗುತ್ತೆ. ಡೇಟಾ ಟೈಪ್ಸ್ ಅಂತಂತಂದರೆ, ಡೇಟಾ ಟೈಪ್ ಡಿಸ್ಕ್ರೈಬ್ ದಿ ಟೈಪ್ ಆಫ್ ವ್ಯಾಲ್ಯೂ ಟು ಸ್ಟೋರ್ ಇನ್ ಅ ಕಾಲಮ್. ಸೊ ಡೇಟಾ ಅಂತಂದ್ರೆ ಏನ್ರಿ, ಇನ್ಫಾರ್ಮೇಷನ್. ಟೈಪ್ ಅಂತಂದರೆ ಆ ಒಂದು ಯಾವ ಟೈಪ್ ಇನ್ಫಾರ್ಮೇಷನ್ ಇದೆ, ಒಂದು ಕಾಲಮಲ್ಲಿ ಸ್ಟೋರ್ ಆಗಿರ್ತಕ್ಕಂತಹ ಇನ್ಫಾರ್ಮೇಷನ್ನು ಯಾವ ಟೈಪ್ ಇದೆ, ಸೊ ಅದ್ರ ವ್ಯಾಲ್ಯೂ ಹೇಗಿದೆ, ಸೊ ಅದು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳ್ತೀನಿ. ಈಚ್ ಡೇಟಾಬೇಸ್ ಕಾಲಮ್ ಮಸ್ಟ್ ಹ್ಯಾವ್ ಡೇಟಾ ಟೈಪ್ ಆ್ಯಂಡ್ ನೇಮ್ ಸ್ಪೆಸಿಫೈಡ್. ದಿಸ್ ನೀಡ್ಸ್ ಟು ಬಿ ಡನ್ ಬಿಫೋರ್ ಆ್ಯನ್ ಎಸ್ ಕ್ಯೂ ಎಲ್ ಟೇಬಲ್ ಕ್ಯಾನ್ ಬಿ ಕ್ರಿಯೇಟೆಡ್. ಈ ಒಂದು ಎಸ್ ಕ್ಯೂ ಎಲ್ ಟೇಬಲ್ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆನೇ ಸೊ ಯಾವ ಟೈಪ್ ಆಫ್ ಡೇಟಾನ ನಾವು ಕಂಪೋಸ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಡೇಟಾನೋ, ಸ್ಟೂಡೆಂಟ್ ಡೇಟಾನೋ, ಕಾಲೇಜ್ ಡೇಟಾನೋ, ಪ್ರಿನ್ಸಿಪಲ್ ಡೇಟಾನೋ. ಸೊ ಫಸ್ಟ್ ನಾವು ಯಾವ ಟೈಪ್ ಆಫ್ ಡೇಟಾನ ಅಂತ ಕನ್ಸಿಡರ್ ಮಾಡಬೇಕು. ಡೇಟಾ ಟೈಪ್ ಹೆಲ್ಪ್ಸ್ ಎಸ್ ಕ್ಯೂ ಎಲ್ ಇಂಟ್ರ್ಯಾಕ್ಟ್ ವಿತ್ ಕಾಲಮ್ ಡೇಟಾ ಪ್ರಾಪರ್ಲಿ. ಸೊ ಡೇಟಾ ಟೈಪ್ಸ್ ಹೇಗೆ ಹೆಲ್ಪ್ ಆಗುತ್ತೆ, ಎಸ್ ಕ್ಯೂ ಎಲ್ ಇಂಟ್ರ್ಯಾಕ್ಟ್ ವಿತ್ ದ ಕಾಲಮ್ ಡೇಟಾ ಪ್ರಾಪರ್ಲಿ. ಸೊ ಇಷ್ಟು ಕಾಲಮ್ ಬೇಕು ಅಂದ್ರೂ ನಾವು ಈ ಒಂದು ಎಸ್ ಕ್ಯೂ ಎಲಲ್ಲಿ ನಾವು ಇನ್ಸರ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಡಿಫ್ರೆಂಟ್ ಡೇಟಾ ಬೇಸಸ್ ಆಫರ್ಸ್ ಡಿಫ್ರೆಂಟ್ ಡೇಟಾ ಟೈಪ್ ಡೆಫಿನಿಷನ್. ಸೊ ಡಿಫ್ರೆಂಟ್ ಡೇಟಾ ಟೈಪ್ಸ್, ಇವಾಗ ಒನ್ ಡೇಟಾ ಬೇಸ್ ಅದರದೇ ಆದಂಥ ರಿಲೇಷನ್ಶಿಪ್ನ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಅಂತಂದರೆ ಎಂಪ್ಲಾಯಿ ಐ ಡಿ, ಎಂಪ್ಲಾಯಿ ಸ್ಯಾಲ್ರಿ, ಎಂಪ್ಲಾಯಿ ಅಟೆಂಡೆನ್ಸ್, ಈ ಥರ ಬರುತ್ತೆ. ಸೊ ಆಯಾ ಒಂದು ಡೇಟಾ ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಡಿಫ್ರೆಂಟ್ ಡೇಟಾ ಬೇಸಸ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ ಡೆಫಿನಿಷನ್ಸ್. Data types might not act the same when used on different database regardless of their names being the same. So data types ಎಲ್ಲ ಥರದಲ್ಲೂ ಸೇಮ್ ಆ್ಯಕ್ಟಿವಿಟೀಸ್ ಹೊಂದಿರೋದಿಲ್ಲ. ಸೊ ಆಯಾ ಒಂದು ಡೇಟಾ ಬೇಸ್ ಮೇಲೆ, ಆಯಾ ಒಂದು ಡೇಟಾ ಟೈಪ್ ಕ್ಯಾರೆಕ್ಟರ್ ಮೇಲೆ, ಆ ಒಂದು ಡೇಟಾ ಟೈಪ್ ವ್ಯಾಲ್ಯೂ ಮೇಲೆ, ಆ ಒಂದು ನೇಮ್ಸ್ ಆಗಲಿ ಅಥವಾ ವ್ಯಾಲ್ಯೂಸ್ ಆಗಲಿ, ಈ ಥರ ನೇಮ್ ಆಗಲಿ ಇವೆಲ್ಲ ವ್ಯಾಲ್ಯೂಸ್ ಎಲ್ಲ ಒಂದು ಕಾಲಮಲ್ಲಿ ರೋ ಬೈ ರೋ, ಕಾಲಮ್ ಬೈ ಕಾಲಮ್ ಇದು ಸ್ಟೋರ್ ಆಗ್ತಾ ಹೋಗುತ್ತೆ. So what are the different types of SQL data types? So SQL data types are the bit, numeric data types, date and time, character, char, string, variable, long, date, and raw, and date and time. These are the SQL data types. These are the only the called SQL data types. SQL data types ಅಂತಂದರೆ ನ್ಯೂಮರಿಕ್ ವ್ಯಾಲ್ಯೂ ಇರುತ್ತೆ. ಇಂಟೀಜರ್ ಇಂಟ್ ಅಂತ ಹೇಳ್ಬೋದು. ಇಂಟೀಜರ್ ಅಂತಂದರೆ ಇಂಟೀಜರ್ ಇರುತ್ತೆ, ಡೆಸಿಮಲ್ ಇರುತ್ತೆ, ನ್ಯೂಮರಿಕ್ ಇರುತ್ತೆ, ಫ್ಲೋಟ್ ಇರುತ್ತೆ. ಇಂಟೀಜರ್ ಅಂತಂದರೆ ಏನ್ರಿ, 0, 1, 2, 3 ಇವಕ್ಕೆಲ್ಲ ನಾವು ಏನಂತ ಹೇಳ್ತೀವಿ, ಇಂಟೀಜರ್ ಅಂತ ಹೇಳ್ತೀವಿ. ಡೇಟ್ ಆ್ಯಂಡ್ ಟೈಮ್ ಹೇಗೆ ನಾವು ಒಂದು ಡೇಟಾ ಬೇಸಲ್ಲಿ ಮೆನ್ಷನ್ ಮಾಡಬೇಕಾದ್ರೆ ಡೇಟ್ ಆ್ಯಂಡ್ ಟೈಮ್ನ ಮೆನ್ಷನ್ ಮಾಡ್ತೀವಿ ತಾನೆ. ಸೊ ಅದನ್ನು ಯಾವ ಥರದಲ್ಲಿ ಯಾವ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ನಾವು ಬರಿತೀವಿ. ಸೊ ಕ್ಯಾರೆಕ್ಟರ್ ಆಗಲಿ ಸ್ಟ್ರಿಂಗ್ಸ್ ಆಗಲಿ ಹೇಗೆ ನಾವು ಬರಿತೀವಿ. ವ್ಯಾರ್ ಕ್ಯಾರ್ ಅಂತಂದರೆ ವೇರಿಯೇಬಲ್ ಕ್ಯಾರೆಕ್ಟರ್ಸ್ ಅಂತ ಅರ್ಥ. ಸೊ ಬೈನರಿ ಆಪ್ರೇಷನ್ಸ್ ಅಂದ್ರೇನು. ಸೊ ಇದ್ರ ಬಗ್ಗೆ ಸ್ವಲ್ಪ ಡೇಟಾ ಟೈಪ್ಸ್ ಬಗ್ಗೆ ಸ್ಮಾಲ್ ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಡೇಟಾ ಟೈಪ್ಸ್ ಇನ್ಕ್ಲೂಡ್ಸ್ ಕ್ಯಾರೆಕ್ಟರ್, ವೇರಿಯೇಬಲ್ ಕ್ಯಾರೆಕ್ಟರ್, char, varchar, text, integer, float, date. So these are the different types of data types includes in structured query language. So what is the character symbol used in this SQL database? Character symbol is used char open and close bracket. So it stores the letters, numbers and special characters. The size ranges from 0 to 255 characters. So char ಅಂತಂದರೆ it stores letters. So SRJV, these are the letters. So numbers and special characters.
ಈ ಒಂದು ಕ್ಯಾರೆಕ್ಟರನ್ನು ಈ ಒಂದು ಡೇಟಾ ಟೈಪ್ ಏನು ಹೋಲ್ಡ್ ಮಾಡ್ಕೊಳ್ಳುತ್ತೆ, ಏನು ತಗೊಳ್ಳುತ್ತೆ ಅಂತಂದರೆ ಲೆಟರ್ಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಹೋಲ್ಡ್ ಮಾಡಿಕೊಳ್ಳುವಂತಹ ಅಂದರೆ ತೆಗೆದುಕೊಳ್ಳುವಂತಹ ಕೆಪಾಸಿಟಿ ಈ ಕ್ಯಾರೆಕ್ಟರ್ ವೇರಿಯೇಬಲ್ಗೆ ಇರುತ್ತೆ. ಸೊ ಇದರ ರೇಂಜ್ ಎಷ್ಟಿರುತ್ತೆ ಅಂತಂದರೆ 0 to 255 ಕ್ಯಾರೆಕ್ಟರ್ಸ್ನ ಹೊಂದುವಷ್ಟು ರೇಂಜ್ ಇದಕ್ಕೆ ಇರುತ್ತೆ. ನೆಕ್ಸ್ಟ್ ಡೇಟಾ ಟೈಪ್ ಈಸ್ varchar. varchar ಅಂತಂದ್ರೆ ಏನ್ರಿ, ವೇರಿಯೇಬಲ್ ಕ್ಯಾರೆಕ್ಟರ್ಸ್ ಅಂತ ಅರ್ಥ. ಸೊ ಇಟ್ ಸ್ಟೋರ್ಸ್ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ದ ಮ್ಯಾಕ್ಸಿಮಮ್ ಕಾಲಮ್ ಲೆಂತ್ ಇನ್ ಕ್ಯಾರೆಕ್ಟರ್ಸ್ ಇನ್ 0 to 65 to 535 ಕ್ಯಾರೆಕ್ಟರ್ಸ್. ಸೊ ಇದು ಕೂಡ ವೇರಿಯೇಬಲ್ ಕ್ಯಾರೆಕ್ಟರ್ ಏನು ತಗೊಳುತ್ತೆ, ಲೆಟರ್ಸ್, ನಂಬರ್ಸ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ನ ತಗೊಳ್ಳುವಂಥ ಒಂದು ಕೆಪಾಸಿಟಿ ಈ ಡೇಟಾ ಟೈಪ್ಗೆ ಇರುತ್ತೆ. ದ ಮ್ಯಾಕ್ಸಿಮಮ್ ಕಾಲಮ್ ಲೆಂತ್ ಇನ್ ಕ್ಯಾರೆಕ್ಟರ್ಸ್. ಸೊ ಎಷ್ಟು ಬೇಕಾದರೂ ಕಾಲಮ್ಸ್ನ ಹಾಕಬಹುದು. ಈ ಒಂದು ವೇರಿಯೇಬಲ್ ಕ್ಯಾರೆಕ್ಟರ್ ಯೂಸ್ ಮಾಡೋದ್ರಿಂದ ಎಷ್ಟು ಬೇಕಾದರೂ ನಾವು ಕಾಲಮ್ಸ್ ಹಾಕ್ಬೋದು. ಸೊ ನೆಕ್ಸ್ಟು ಟೆಕ್ಸ್ಟ್. ಇಟ್ ಹೋಲ್ಡ್ಸ್ ಓನ್ಲಿ ಸ್ಟ್ರಿಂಗ್ಸ್. ಸೊ ಇಟ್ ಹೋಲ್ಡ್ಸ್ ಸ್ಟ್ರಿಂಗ್ಸ್, ಓನ್ಲಿ ಆಲ್ಫಾಬೆಟ್ಸ್ with a maximum length of 65, 535 bytes. ಸೊ ವಾಟ್ ಇಸ್ ದ್ಯಾಟ್? ಟೆಕ್ಸ್ಟ್ ಏನಾಗುತ್ತೆ, ಅಲ್ಫಾಬೆಟ್ಸ್ಗಳನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಕಾಲೇಜ್ ಅನ್ನೋದು ಒಂದಿಷ್ಟು ಅಲ್ಫಾಬೆಟ್ಸ್ಗಳಿಂದ ಆ ಒಂದು ಕಾಲೇಜ್ ಅನ್ನೋ ವರ್ಡ್ ಆಗಿದೆ ತಾನೆ. ಸೊ ಟೆಕ್ಸ್ಟ್ ಅನ್ನೋ ಒಂದು ಡೇಟಾ ಟೈಪು ಈ ಒಂದು ಅಲ್ಫಾಬೆಟ್ಸ್ಗಳನ್ನು ಹೋಲ್ಡ್ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ಇರುತ್ತೆ. ನೆಕ್ಸ್ಟು ಇಂಟೀಜರ್ಸ್. ನಾನು ಆವಾಗಲೇ ಹೇಳಿದಾಗೆ ಯೂಸ್ಡ್ ಟು ಸ್ಟೋರ್ ಇಂಟೀಜರ್ಸ್. ದ ಸೈಜ್ ಪ್ಯಾರಾಮೀಟರ್ ಸ್ಪೆಸಿಫೈಡ್ ದಿ ಮ್ಯಾಕ್ಸಿಮಮ್ ಡಿಸ್ಪ್ಲೇ ಅಪ್ ಟು 255 ಕ್ಯಾರೆಕ್ಟರ್ಸ್. ನೆಕ್ಸ್ಟು ಫ್ಲೋಟ್. Float means what? The total number of digits is specified in the size. The number of digits after the decimal point is specified in the parameters. Float means what? Size and D. Total number of digits is ಸ್ಪೆಸಿಫೈಡ್ ಇನ್ ದಿ ಸೈಜ್. ಫ್ಲೋಟ್ ಅಂತಂದರೆ ಮ್ಯಾಕ್ಸಿಮಮ್, ಔಟ್ ಆಫ್ ಮ್ಯಾಕ್ಸಿಮಮ್ ಏನು ನಂಬರ್ಸ್ ಇರುತ್ತೋ ಅದನ್ನ ಕೌಂಟ್ ಮಾಡಲಿಕ್ಕೆ ನಮಗೆ ಫ್ಲೋಟ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಡೇಟ್ ಅಂತಂದರೆ ಇದು ಹೇಗೆ ಸ್ಟೋರ್ ಆಗುತ್ತೆ? ಇಟ್ ಸ್ಟೋರ್ಸ್ ದ ಡೇಟ್ ಆ್ಯಂಡ್ ಡಿಫಾಲ್ಟ್ ಫಾರ್ಮೆಟ್ ಈಸ್ ವೈ. ಸೊ ವೈ ಅನ್ನೋದು ಕ್ಯಾರೆಕ್ಟರ್. ಸೊ ಅದು ಏನು ತೊಗೊಳುತ್ತೆ, ನಮಗೆ ಲೆಟರ್ಸ್, ಸ್ಟ್ರಿಂಗ್ಸ್, ಕ್ಯಾರೆಕ್ಟರ್ ವೇರಿಯೇಬಲ್ ಏನು ತೊಗೊಳುತ್ತೆ ಆ ಡೇಟಾ ಟೈಪು ನಮಗೆ ಲೆಟರ್ಸ್ ಮತ್ತು ನಂಬರ್ಸ್ ಆ್ಯಂಡ್ ಲಾಜಿಕಲ್ ಆಪ್ರೇಟರ್ಸ್ನ ಹೊಂದಿರುತ್ತೆ. ಸೊ ಇದಕ್ಕೆ ನಾವು ವೈನ ಒಂದು ಕ್ಯಾರೆಕ್ಟರ್ನ ಕೊಡ್ತೀವಿ. ಮಂತ್ ಡಿ, ಇಯರ್, ಮಂತ್, ಡೇಟ್ನ ನಾವು ಮೆನ್ಷನ್ ಮಾಡಲಿಕ್ಕೆ ಈ ಒಂದು ಸಿಂಬಾಲನ್ನು ಯೂಸ್ ಮಾಡ್ತೀವಿ. ಸೊ ದಿಸ್ ಫಿನಿಷಸ್ ಯುವರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸಸ್ ಇನ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್.